ಅವ್ರು ಏನಾದರೂ ನಮ್ಮನ್ನು ಮರ್ಯಾದೆ ಕೊಟ್ಟು ಮಾತಾಡಿಸಿದ್ರು ಅಂದರೆ ಓ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ. ನನ್ನ ಮೊಟ್ಟ ಮೊದಲನೇ ಚಿತ್ರ ಪೋಷಕ ಕಲಾವಿದನ 60 ಅಡಿ ಬ್ಯಾನರ್ ಹಾಕಿದ್ರು, 60 ಫೀಟ್ ಹತ್ರ ಆಂಜನೇಯಂದು. ಜೋಸೆಫ್ ಏನು ಹೇಳಿದ್ರು, ನೋಡಪ್ಪ ಈ ಡೈಲಾಗ್ನ ಒಂದೇ ಟೇಕಲ್ಲಿ ಓಕೆ ಮಾಡಬೇಕು. ನೀನು ಒಂದೇ ಟೇಕಲ್ಲಿ ಓಕೆ ಮಾಡಲಿಲ್ಲ ಅಂದರೆ ವಾಪಸ್ಸು ಹೊಳಲ್ಕೆರೆ ಹೋಗ್ಬಿಡು ನೀನು. ಎಲ್ಲರ ಜೊತೆಲೂ ಆಯಿತು. ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಚಿತ್ರರಂಗದಲ್ಲಿ ಅವರ ವರ್ಚಸ್ಸೇ ಒಂಥರ. ಅವ್ರು ಏನಾದರೂ ನಮ್ಮನ್ನು ಮರ್ಯಾದೆ ಕೊಟ್ಟು ಮಾತಾಡಿಸಿದ್ರು ಅಂದರೆ ಓ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ. ಅವ್ರು ಯಾವಾಗ ಬೈಗುಳ ಶುರು ಮಾಡಿ ಮಾತಾಡ್ತಾರೋ ನಮಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಲೆಕ್ಕ. ಅವರು ಮಾಡಿರ್ತಕ್ಕಂಥ ಚಿತ್ರಗಳಲ್ಲಿ ನಿಧಾನವಾಗಿ ಒಂದು 60-70% ಸಿನಿಮಾ ಮಾಡಿದ್ವಿ ಅಂಬರೀಷ್ ಅವರು. ಯಾಕೆಂದರೆ ಆವಾಗ ಈ ತೆಲುಗು ಪ್ರೊಡ್ಯೂಸರ್ಸ್ ಕೆಲವರೆಲ್ಲ ಬಂದ್ಬಿಟ್ಟಿದ್ವಿ. ಬಂದಾಗ ಕುಣಿಗ ನಾಗಭೂಷಣ್ ಅವರು ಅದನ್ನು ತರ್ಜುಮೆ ಮಾಡ್ತಾರೆ, ಸಾಹಿತ್ಯ ಚಿತ್ರದ ಬಗ್ಗೆ. ಆವಾಗ ಅಂಬರೀಷ್ ಪಿಕ್ಚರ್ಗಳು ನಮಗೆ ಜಾಸ್ತಿ ಆಯಿತು. ನಾನು ಮತ್ತು ದಿನೇಶ್ ಅಣ್ಣ, ಉಮಾಶ್ರೀ ಕಾಂಬಿನೇಷನ್ ಇದಾಯಿತು ಅಂಬರೀಷ್ ಅವ್ರ ಜೊತೆ. ಅಂಬರೀಷ್ ಜೊತೆ ಹೇಳಬೇಕಾದ ಏನಿಲ್ಲ ಸರ್, ಎಲ್ಲ ಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತಿದೆ. ಕೊಡಗೈ ದಾನಿ ಅಂತ ಕಷ್ಟ ಬಂದರೂ ಸಹಾಯ ಮಾಡ್ತಾಯಿರ್ತಾರೆ. ಅಂದರೆ ನನಗೆ ಸಹಾಯ ಮಾಡಿಲ್ಲ, ಅದು ಬೇರೆ ವಿಷಯ. ಅಂದರೆ ಅವರಿಗೆ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ. ಬಟ್ ಅವ್ರು ಹೈದರಾಬಾದ್ನಲ್ಲಿದ್ದು ಕೆಲವರು ಸೂಚನೆ ಕೊಟ್ಟರು, ಅವರು ಇಂಥ ನೋವು ನೋಡಪ್ಪ ಹಂಗೆ ಹಿಂಗೆ ಅಂತ. ಬಟ್ ನಾನು ನೋಡಿದಾಗ ಆಯಿತು ನೋಡೋಣ ಅಂದ್ಬಿಟ್ಟು. ಬಟ್ ಅಂಬರೀಷ್ ಅವರು ಬೆಂಗಳೂರಲ್ಲೇ ಇದ್ದಿದ್ದರೆ ಏನಾದರೂ ಸಹಾಯ ಆಗ್ತಿತ್ತು. ಬಟ್ ಎಲ್ಲ ಸಹಾಯ ಮಾಡಿದ್ದಾರೆ. ನಾವು ಕಂಡ ಹಾಗೆ ಮಾಡಿದ್ದಾರೆ. ಎಷ್ಟೋ ಜನ ಮದುವೆ ಮಾಡಿಸಿದ್ದಾರೆ, ಎಷ್ಟೋ ಜನ ಕೆಲಸ ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಅವರು ಊಟ ಬಟ್ಟೆ ತಿಂದುಬಿಟ್ಟು ಅವ್ರ ಮನೇನ ಒಂದು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಆ ಥರ ಇದು ಮಾಡಿಕೊಂಡು ಕೊಟ್ಟಿದ್ದಾರೆ. ಒಳ್ಳೆ ವ್ಯಕ್ತಿ ಅಂದರೆ ಬೈಬೇಕು ನಮಗೆ ಚೆನ್ನಾಗಿ. ಬೈದಲ್ಲೇ ಒಳ್ಳೆಯ ವ್ಯಕ್ತಿ ಅವರು. ಬೈದಲ್ಲೇ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮಗೆ ಆಗಲ್ಲ. ಅಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಅವರು ಅಷ್ಟೇ. ಈ ಮಂಡ್ಯ ಕಡೆ ಮೈಸೂರು ಕಡೆ ಏನಾದರೂ ಶೂಟಿಂಗ್ ಆಗಿಬಿಟ್ರೆ ಸರ್, ಎಷ್ಟು ಅಭಿಮಾನಿಗಳಂದರೆ ಪ್ರತಿಯೊಬ್ಬರು ಮನೆಯಿಂದ ಟಿಫಿನ್ ಕ್ಯಾರಿಯರ್ ಬರೋದು ಸರ್ ಶೂಟಿಂಗ್ ಟೈಮ್ನಲ್ಲಿ. ಯಾವನೋ ಒಂದು ಕೋಳಿ ಅಂತೆ, ಒಬ್ಬ ಮೀನಂತೆ, ಒಬ್ಬ ಕೈಮಾದ ಉಂಡೆ ಅಂತೆ, ಮುದ್ದೆ ಅಂತೆ, ಸಾರಂತೆ, ಎಲ್ಲರೂ ಒಂದೊಂದು ಕ್ಯಾರಿಯರ್ ತಂದುಬಿಡೋರು ಸರ್. ನಮಗೆ ಅವ್ರ ಜೊತೆ ಇದ್ದು ತಿಂದು ನಾವು ಸಾಕಾಗ್ಬಿಟ್ಟಿತ್ತು ನಮಗೆ. ಅವ್ರು ತಿಂತಿರಲಿಲ್ಲ ಹೆಚ್ಚು. ಎಲ್ಲ ಆದ ತಕ್ಷಣ ಎಲ್ಲರೂ ತಿನ್ರಯ್ಯ, ಕೂತ್ಕೊಳ್ರಯ್ಯ, ತಿನ್ರಯ್ಯ. ಅವ್ರಿಗೆ ಇದು ಇಷ್ಟ, ಈ ಬೋಟಿದು ಕಡಲೆಕಾಳು ಬೋಟಿ ಅದೆಲ್ಲ ಇಷ್ಟ ಅಂತ ಕಾಣುತ್ತೆ, ಕೈಮಾ ಇಷ್ಟ ಅಂತ ಕಾಣುತ್ತೆ. ಹಳ್ಳಿ ಕಡೆದೆಲ್ಲ ಮಾಡ್ಕೊಂಡ್ಬಿಡೋರು ಸರ್. ಅಯ್ಯೋ ಅವ್ರ ಜೊತೆ ಶೂಟಿಂಗ್ ಆದರೆ ತಿನ್ನೋದಕ್ಕೆ ಆಗೋಗ್ಬಿಡುತ್ತೆ ನಮಗೆ. ಅಂಥ ವ್ಯಕ್ತಿ. ಬಟ್ ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಕಲಾವಿದರು ಅಂದರೆ ಏನಾದ್ರು ಕಷ್ಟ ಆಯಿತು ಅಂದರೆ ಸಹಾಯ ಮಾಡ್ತಾರೆ. ಮತ್ತು ಇನ್ನು ನಾನು ಲೇಡೀಸ್ ಬೈ ಕೇಳಬೇಕಾದ್ರೆ ನಮ್ಗೆ ಉಮಾಶ್ರೀ ಅವ್ರದ್ದೊಂದು ಕಾಂಬಿನೇಷನ್ನು ಚೆನ್ನಾಗಿ ನಡೀತು. ಆಮೇಲೆ ರೇಖಾ ದಾಸ್ ಅವ್ರದ್ದು ಕಾಂಬಿನೇಷನ್ನು ಚೆನ್ನಾಗಿ ನಡೀತು. ಎಲ್ಲ ಚೆನ್ನಾಗಿ ನಡೀತು ಸರ್. ಆದರೆ ದುಡ್ಡೊಂದು ಚೆನ್ನಾಗಿ ನಡೀಲಿಲ್ಲ ಸರ್. ನಿಮ್ಮ ದೊಡ್ಡಣ್ಣ ಅವ್ರು ನಿಂತಿದೆ, ನಮ್ಮ ದೊಡ್ಡಣ್ಣ ಅವ್ರದ್ದು ಕಾಂಬಿನೇಷನ್ ನಡೀತು. ನಮ್ಮದು ನಾನು ದೊಡ್ಡಣ್ಣ ಟೆನ್ನಿಸ್ ಅವ್ರ ಕಾಂಬಿನೇಷನ್. ಆಮೇಲೆ ಸಾಧುಕ್ ಹೋಗಿರೋ ಕಾಂಬಿನೇಷನ್ನು ಎಲ್ಲ. ದೊಡ್ಡಣ್ಣನೂ ಅಷ್ಟೇ. ಇದು ದೊಡ್ಡಣ್ಣ ಎಸ್ದಕ್ಕಂತ ದೊಡ್ಡ ವ್ಯಕ್ತಿನೇ ಅವನು. ಅಯ್ಯಪ್ಪ ಮಾತ್ರ ಬೈಯೋದು ಅಷ್ಟೇ, ಹೃದಯ ಮಾತ್ರ ಭಾಳ ಒಳ್ಳೆಯದು. ಮಾತಿನಲ್ಲೇ ಸಿಡುಕು ಜಾಸ್ತಿ, ಸುಮ್ಮನೆ ಬೈಗಳವನು. ಆಮೇಲೆ ಮನಸ್ಸು ಒಳ್ಳೇದವನು. ಆ ದೇಹ ದೊಡ್ಡದಿರ್ಬೋದು, ಮನಸ್ಸು ಭಾಳ ಮೃದು. ಇವತ್ತಿಗೂ ಚೆನ್ನಾಗಿದೆ, ಮಾತಾಡಿಸ್ತೀವಿ, ಇವತ್ತಿಗೂ ಪಾಠ ಮಾಡ್ತಾಯಿದ್ದೀವಿ. ಅವ್ರದ್ದು ನಮ್ಮದು ಕಾಂಬಿನೇಷನ್ ಆಯಿತು. ಆಮೇಲೆ ಟೆನ್ನಿಸು, ರೇಖಾದಾಸು, ನಮ್ಮದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತು. ಹೀಗೆ ಎಲ್ಲ ಸ್ಟಾರ್ಟ್ ಆಯಿತು. ಪೋಷಕ ಪಾತ್ರಗಳಾಯಿತು, ಎಲ್ಲ ಆಯಿತು. ಎಲ್ಲ ಪಾತ್ರಗಳು ಮಾಡಿ ಸೀತಾ ಆಂಜನೇಯದಲ್ಲಿ ಹೀರೋ ಪಾಠನೂ ಮಾಡಿಬಿಟ್ಟೆ. ನೋಡಿ, ನಾನು ಆವಾಗ ಚಿತ್ರರಂಗದಲ್ಲಿ ಬೇರೆ ಹೀರೋಗಳದ್ದು ಬ್ಯಾನರ್ ಹಾಕ್ತಾಯಿದ್ರು, ಕಟೌಟ್ ಹಾಕ್ತಾಯಿದ್ರು. ನನ್ನ ಮೊಟ್ಟ ಮೊದಲನೇ ಚಿತ್ರ ಪೋಷಕ ಕಲಾವಿದನ 60 ಅಡಿ ಬ್ಯಾನರ್ ಹಾಕಿದ್ರು, 60 ಫೀಟ್ ಹತ್ರ ಆಂಜನೇಯಂದು. ಎಲ್ಲಿ? ಮೂವಿಲ್ಯಾಂಡ್ ಥಿಯೇಟ್ರು ರಿಲೀಸ್ ಆಗಿದೆ ಸೀತಾಂಜನೇಯ. 60 ಅಡಿ ಕಟೌಟ್. ನಿಮ್ಮ ಮತ್ತು ವಿಷ್ಣು ಸರ್ ಒಡನಾಟ ಸರ್, ನಮ್ಮ ಎಲ್ಲ ಚಿತ್ರ ನಟರ ಜೊತೆಯಲ್ಲಿ ವಿಷ್ಣುವರ್ಧನ್ ಅವರು ಜಾಸ್ತಿ ಪಿಕ್ಚರ್ ಮಾಡೋದು. ವಿಷ್ಣುವರ್ಧನ್, ಜಗ್ಗೇಶ್ ಬಿಟ್ಟರೆ
ವಿಷ್ಣುವರ್ಧನ್ ಅವರು ಎಷ್ಟು ಪಿಕ್ಚರ್ ಮಾಡಿದ್ದಾರೆ, ಅದರಲ್ಲಿ 100 ಪಿಕ್ಚರ್ ನಾನು ಮಾಡಿದ್ದೆ. ಈ ಜಗ್ಗೇಶ್ ಅಷ್ಟೇ, ಅವ್ರು ಮಾಡಿರೋ ಪಿಕ್ಚರಲ್ಲಿ 100 ಪಿಕ್ಚರ್ ನಾನು ಮಾಡಿದ್ದೆ. 80% ಜಗ್ಗೇಶ್ ಮಾಡಿದ್ದೀನಿ ಬಿಡಿ. ವಿಷ್ಣುವರ್ಧನ್ ಪಿಕ್ಚರ್ ಅಷ್ಟೇ. ಅದು ಹೆಂಗಾಗಿದೆ ಸರ್, ಯಾವಾಗಲಿಂದ ಪರಿಚಯ ನಮಗೆ ಅಂದರೆ ಊರಿಗೆ ಉಪಕಾರಿಯಿಂದ ಪರಿಚಯ ನಮಗೆ. ಅಲ್ಲೊಂದು ಇನ್ಸ್ಟೆಂಟ್ ನಿಮಗೆ ಹೇಳೋದು ಮರ್ತ್ಬಿಟ್ಟೆ ನಾನು. ಊರಿಗೆ ಉಪಕಾರಿ ಮತ್ತು ನಂದು ಮತ್ತು ವಿಷ್ಣುವರ್ಧನ್ ಅವರು ಸರ್ ಶೂಟಿಂಗ್ ಸ್ಟಾರ್ಟ್ ಆಯ್ತು ಸರ್. ಇದು ಊರಿಗೆ ಉಪಕಾರಿ ಶೂಟಿಂಗು ನನ್ನ ಮೊದಲನೆಯ ಚಿತ್ರ. ಊರಿಗೆ ಉಪಕಾರಿ ಡೈಲಾಗ್ ಕರೆದ್ರು ಡೈರೆಕ್ಟ್ರು, ಒಂದೆರಡು ಲೈನ್ ಡೈಲಾಗ್ ಕೊಟ್ಟರು. ಏನು, ನಮ್ಮ ಊರಿಗೆ ಕಾಲಿಡಬೇಕಾದ್ರೆ ನಮ್ಮ ಗೌಡ್ರ ಅಪ್ಪಣೆ ಇಲ್ಲದೆ ಒಂದು ಸೊಳ್ಳೆನೂ ಕಾಲಿಡೋ ಹೋಗಿಲ್ಲ. ಇದು ಡೈಲಾಗ್ ಸರ್ ನಂದು. ಇದನ್ನು ಕರೆದ್ರು, ಕೊಟ್ಟರು. ಜೋಸೆ ಮನೇನು ಹೇಳಿದ್ರು, ನೋಡಪ್ಪ ಈ ಡೈಲಾಗ್ನ ಒಂದೇ ಟೇಕಲ್ಲಿ ಓಕೆ ಮಾಡಬೇಕು. ನೀನು ಒಂದೇ ಟೇಕಲ್ಲಿ ಓಕೆ ಮಾಡಲಿಲ್ಲ ಅಂದರೆ ವಾಪಸ್ಸು ಹೊಳಲ್ಕೆರೆಗೆ ಹೋಗ್ಬಿಡು ನೀನು. ನಮಗೆ ಅಂದರೆ ರಂಗಭೂಮಿಲಿ ಇದ್ವಿ ಅವಾಗ, ಅದು ಬಿಡಿ. ಆದರೆ ನಮಗೆ ಅದು ಫಸ್ಟು ಅದು ಇಷ್ಟೇ ಬಾಕ್ಸ್ ಕೊಟ್ಟು ಬಾಕ್ಸು ಏನು ಇಷ್ಟು ದೊಡ್ಡದು ರೀಲು. ಅವಾಗೆಲ್ಲ ದೊಡ್ಡದು ಕ್ಯಾಮ್ರಾ, ಗಡರ ಗರ 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 ಅಂತಿರ್ಬೋದು. ಇಷ್ಟು ದೊಡ್ಡದು ಇದರಲ್ಲಿ ಈ ಪಾಠ ಅದು ವಿಷ್ಣುವರ್ಧನ್ ಅವರ ಹೆಸರು ಮಾಡಿದರು. ನಾಗರಾವು ಅದೆಲ್ಲ ಮಾಡಿ ನನಗೆ ಈ ಚಳಿ ಆಗ್ಬಿಡ್ತು. ಈ ಫಸ್ಟ್ ಟೈಮು ವಿಷ್ಣುವರ್ಧನ್ ಜೊತೆ ಫಸ್ಟ್ ಶೂಟಿಂಗು ನಂದು ಜೀವಮಾನದಲ್ಲೇ ಫಸ್ಟ್ ಡೇ. ಏನಪ್ಪ ವೀರ್ಬಲ್ ಎದುರಿಸ್ಬಿಟ್ಟಿದ್ರು ಡೈರೆಕ್ಟ್ರು. ಕರೆಕ್ಟಾಗಿ ಒಂದೇ ಟೇಕಿಗೆ ಓಕೆ ಆಗಬೇಕು, ಇಲ್ಲಾಂದ್ರೆ ಹೋಗ್ತಾರೆ ನೀನು ವಾಪಸ್ಸು ಅಂತ. ಇದು ಬೇರೆ. ಸರಿ, ವಿಷ್ಣುವರ್ಧನ್ ಅವರು ಬಂದರು, ಮೇಕಪ್ ಎಲ್ಲ ಮಾಡಿಕೊಂಡು ಬಂದರು. ನಾವೊಂದು 5 ಜನ ಹಿಂಗೆ ರೌಂಡಾಗಿ ನಿಂತಿದ್ವಿ ಊರಿಗೆ ಹೊರಭಾಗದಲ್ಲಿ. ಬಂದವರು ಹೊರಭಾಗ ಬಂದು ಡೈಲಾಗು ಬಂದರು, ಮಾತಾಡ್ಬಿಟ್ಟೆ. ಏನು ಯಾವ ಭಾವಗಳು ಯಾಕೆಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ರಂಗಭೂಮಿ ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಡೈಲಾಗ್ ಏನು ದೊಡ್ಡದಲ್ಲ. ಸಮಯ ಸಂದರ್ಭ ಹೇಳಿಬಿಟ್ರೆ ಸಾಕು, ನಾವು ಅದನ್ನು ತೊಗೊಂಡ್ಬಿಡ್ತೀವಿ. ಸಮಯ ಸಂದರ್ಭ ಹೇಳಿಬಿಟ್ಟಿದ್ರು. ನಾನು ಹಿಡಿದು ಒಂದೇ ಟೇಕಿಗೆ ಓಕೆ ಮಾಡಿಬಿಟ್ಟೆ. ಓಕೆ ಮಾಡಿದ ತಕ್ಷಣ ವಿಷ್ಣುವರ್ಧನ್ ಅವರು ಯಾರು ಇವರು ಅಂತ ಕೇಳಿದ್ರು. ಅವ್ರು ದಿನೇಂದ್ರ ಗೋಪಾಲ್ ಹೇಳಿದರು, ಇಲ್ಲ ಹಿಂಗೆ ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಜೊತೆಗೆ ಬ್ಯಾಂಕಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಓ ಪರವಾಗಿಲ್ಲ, ಅದೇ ಚೆನ್ನಾಗಿ ಮಾಡ್ತೀರಾ ನೀವು ಅಂದರು. ಅಲ್ಲಿಂದ ಶುರುವಾಯ್ತು ಸರ್ ನಮ್ಮದು ವಿಷ್ಣುವರ್ಧನ್ ಅವರು ನಮ್ಮದು ಸಿಂಗಲ್. ಒಂದೊಂದು ಸೀನಿಂದಲೇ ಪ್ರಾರಂಭ ಆಯಿತು. ಅವ್ರದ್ದೇನು ಪೂರ ಮಾಡ್ತಿಲ್ಲ, ಒಂದೊಂದೇ ಸೀನಿಂದಲೂ ನಂದು ಪ್ರಾರಂಭ ಆಯಿತು. ನಾನು ಶೈನ್ ಆದಮೇಲೂ ಸಹ ಅವ್ರ ಜೊತೆ ಪಾಠ ಮಾಡಿದೆ. ಸೂರಪ್ಪ ಅಂತೆ, ಒಂದಾಗಿ ಬಾಳು ಎಲ್ಲ ನಾನು ಪಿಕ್ಚರ್ ಮಾಡಿದೆ. ಎಂಥ ವ್ಯಕ್ತಿ ಅಂದರೆ ನೋಡಿ ಮರೀಲಿಲ್ಲ. ನಾವು ಆವಾಗ ಎಲ್ಲೋ ಒಂದು ಕಡೆ ಇದ್ದವರು ನೋಡಿ, ಅವಾಗಲಿಂದ ಜ್ಞಾಪಕ ಇಟ್ಕೊಂಡಿದ್ದಾರೆ ಸರ್ ಅವರು. ಮರ್ತೇ ಇಲ್ಲ ನಮ್ಮನ್ನು. ಎಲ್ಲಾದರೂ ಹೋದರೆ ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ ಇಲ್ವಾ ಅಂತ ಕೇಳೋರು. ಅಷ್ಟೊಂದು ಆತ್ಮೀಯತೆ ನಮ್ಮ ವಿಷ್ಣುವರ್ಧನ್ ಇತ್ತು. ಅಂದರೆ ನಾನು ನನ್ನೊಬ್ಬನೇ ಅಂತಲ್ಲ, ಕನ್ನಡ ಕಲಾವಿದರು ಇದ್ದಾರ ನಮ್ಮಲ್ಲಿ, ಅವ್ರ ರೂಪಿ ಅನ್ನೋದೊಂದು ಭಾವನೆ. ಸಣ್ಣ ಸಣ್ಣ ಪಾತ್ರಕ್ಕೆಲ್ಲ ಹೊರಗಿಂದ ಯಾಕೆ ಸಂಸ್ಕೃತಿಗ ಅನ್ನೋ ಭಾವನೆ ಅವ್ರದ್ದು. ನಾವು 4-5 ಜನ ಹೆಸರು ಹೇಳ್ತಾಯಿದ್ರು. ಅವ್ರಿಗೇನಂದರೆ ಬ್ಯಾಂಕ್ ಜನಾರ್ದನ ಬೇಕು ಒಂಥರ. ಯಾಕೆಂದರೆ ಅವರು ಈ ಲಂಚ್ ಟೈಮ್ನಲ್ಲಿ ಅವ್ರ ಜೊತೆ ಮಾತಾಡೋದು, ಹೀರೋ ಸ್ವಲ್ಪ ಹಿಂಜರಿತಾರೆ ಮಾತಾಡೋಕ್ಕೆ. ನಮ್ಮನ್ನು ಕೂರಿಸ್ಕೊಂಬಿಡೋದು ಲಂಚ್ ಟೈಮ್ನಲ್ಲಿ ಮಾತಾಡ್ಸೋಕ್ಕೆ. ಮತ್ತು ಒಳ್ಳೆ ವ್ಯಕ್ತಿ ಸರ್. ಈ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ವ್ಯಕ್ತಿ. ಕೆಲವರು ಹೇಳ್ತಾರೆ ಅವ್ರನ್ನ ದಾನ ಮಾಡೋಲ್ಲ, ಇಲ್ಲ ಭಾಳ ದಾನ ಮಾಡಿದ್ದಾರೆ ಸರ್. ಅಂದರೆ ಯಾರಿಗೂ ಗೊತ್ತಿಲ್ಲ. ಭಾಳ ಜನ ಅವರು ಭಾರತೀಯರು ಅಷ್ಟೇ, ಇವರು ಅಷ್ಟೇ. ಮತ್ತು ನಮ್ಮನ್ನು ಕಂಡ್ರೆ ಈ ಊಟ ಮಾಡೋರು ಕಂಡ್ರೆ ಭಾರಿ ಇಷ್ಟ ವಿಷ್ಣುವರ್ಧನ್ ಅವ್ರಿಗೆ. ನಾವು ದಿನೇಶ್ ಬಾಬುದು ಒಂದು ಪಿಕ್ಚರ್ ಮಾಡ್ತಾಯಿದ್ವಿ ಮೈಸೂರಲ್ಲಿ. ನಾನು ಟೆನ್ನಿಸ್ ಕೃಷ್ಣ ಕಾಂಬಿನೇಷನು. ಸುಮ್ಮನೆ ಹಿಂಗೆ ಕೂತಿದ್ದ ತಕ್ಷಣ ಅವರು ನಾಳೆ ಊಟಕ್ಕೆ ಬರ್ರಯ್ಯ ನೀವು ಒಂದು. ಸರ್ ಇನ್ನೇನೆಲ್ಲ ಹೋಟ್ಲಾಗಿಲ್ಲ ಕೊಡಿಸ್ತಾರೆ ನಮಗೆ ಊಟ ಅಂದ್ಬಿಟ್ಟು, ಆಯ್ತು ಸರ್ ಅಂತ ಹೇಳಿದ್ವಿ. ಅವತ್ತು ಭಾನುವಾರ ಶೂಟಿಂಗ್ ಇರಲಿಲ್ಲ. ಸರಿ ಹೋದಂದು ಒಬ್ಬರು ಫ್ರೆಂಡ್ ಮನೆಗೆ ಕರ್ಕೊಂಡ್ರು. ಭಾರತೀಯರು ಅಲ್ಲೇ ಇದ್ದರು. ಫ್ರೆಂಡ್ ಮನೆ ಕರ್ಕೊಂಡು ಊಟಕ್ಕೆ ಎಂತೆಂಥ ವೆರೈಟಿ ಸರ್. ಆಯ್ತು ಊಟ ಮಾಡಿದೆ. ಅವರು ಊಟ ಮಾಡಲಿಲ್ಲ, ನಾನ್ ವೆಜ್ ತಿಂತಿಲ್ಲ ಅವರು. ನಮಗೆ ಇಟ್ಬಿಟ್ರೆ ಎಲ್ಲ ಸಾರಿಗೆ ಫಿಶ್ ಅಂತೆ, ಸೀಗಡಿ ಅಂತೆ, ಏಡಿ ಅಂತೆ, ಅದು ಎಲ್ಲ ಕೋಳಿ ಎಲ್ಲ ಇಟ್ಬಿಟ್ರು. ಏನು ಯಾರು ತಿನ್ನೋ ಸರ್ ಇದನ್ನೆಲ್ಲ ಅಂತಾನೆ. ತಿನ್ರಯ್ಯ, ತಿನ್ನಕ್ಕೆ ತಾನೆ ನಾನು ನೀವು ಕರ್ಕೊಂಬಂದಿರಿ, ತಿನ್ನಿ ಅನ್ನೋರು. ನಾನು ಟೆನ್ನಿಸ್ ಕೃಷ್ಣ ತಿನ್ನಲಾರದೆ ತಿಂದು ಅದನ್ನು ಬಂದ್ವಿ ನಾವು.
ಆಮೇಲೆ ಅವ್ರು ಬೇಜಾರಾದಾಗ ರೂಮಿಗೆ ಕರ್ಸ್ಕೊಂಡವರು ದಾಸ್ ಪ್ರಕಾಶ್ ಒಟ್ಟಿಗೆ ಕರೆಸಿ ನಮ್ಮ ಜೊತೆ ಸಾಯಂಕಾಲ ಹೊತ್ತು ಕೂತ್ಕೊಂಡು ಮಾತಾಡಿ ನಾನು ಟೆನ್ನಿಸ್ಸು ಭಾಳ ಚೆನ್ನಾಗಿ ನಮ್ಮನ್ನು ಆತ್ಮೀಯತೆ ನೋಡಿಕೊಂಡ್ರು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾ ಇದ್ವಿ ಸರ್. ಒಳ್ಳೆ ಅಭಿಮಾನಿ ಅಂದರೆ ಕನ್ನಡದಲ್ಲಿ ಇರಬೇಕು ಅಂತ ಪ್ರತಿಯೊಂದು ನನ್ನ ಸಿನಿಮಾದಲ್ಲಿ ಕನ್ನಡದಲ್ಲಿ ಇರುವಂಥ ಕೆಲವು ಸರಿ ಬಿಡಿ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಮಯದಲ್ಲಿ ವಿಲನ್ನು ಎಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಆಮೇಲೆ ಇವರು ಹೆಚ್ಚು ಬಲವಂತ ಮಾಡೋಂಗೂ ಇಲ್ಲ. ಯಾಕಂದರೆ ಒಬ್ಬರನ್ನೇ ನೇಮ್ ಹೇಳ್ತಾರೆ ಅಂದರೆ ಒಂಥರ ಪಾರ್ಟಿಸಿಪೈ ಆಗುತ್ತೆ. ಹಾಗಾಗಿ ಒಳ್ಳೆಯ ವ್ಯಕ್ತಿ ಸರ್. ತುಂಬ ವ್ಯಕ್ತಿ ರಾಜ್ಕುಮಾರ್ ಅವ್ರ ನಂತರ ಕಂಡಿದ್ದ ವ್ಯಕ್ತಿ ಎರಡನೇ ವ್ಯಕ್ತಿ ವಿಷ್ಣು ಅಂತ ಅವರು. ವಿಷ್ಣು ಅವರು ರಾಜ್ಕುಮಾರ್ ಅವ್ರದ್ದು ನಾನು ಅವಾಗ ಎಲ್ಲ ಸಿಂಗಲ್ ಪಾತ್ರ ಮಾಡ್ತಿದ್ದೆ. ನಾನು ಶೈನ್ ಆದಾಗ ನನಗೆ ಬಹಳ ಆಸೆ ಇತ್ತು, ಅವ್ರ ಜೊತೆ ಪರಿಪೂರ್ಣವಾದ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅವರು ಉಪೇಂದ್ರಿಗೆ ಒಂದು ಪಿಕ್ಚರ್ ಕೊಟ್ಟರು, ಓಂ ಅಂತ, ಗೊತ್ತಾ ನಿಮಗೆ? ಆ ಓಂ ಪಿಕ್ಚರ್ ಕೊಡಬೇಕಾದ್ರೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಈ ಉಷ್ ಪಿಕ್ಚರ್ನ 3 ಸರಿ ನೋಡಿದ್ದಾರೆ. ಮನೆಗೆ ಕರ್ಕೊಂಡು ಏನು ಮಾಡಿದ್ದಾನೆ, ಹುಡುಗನ ಕೊಡ್ಬೋದೆ ಬಿಡ್ಬೋದೆ ಡೈರೆಕ್ಷನ್ ಅಂತೇಳಿ ನೋಡೋಕ್ಕೆ 3 ಸರಿ ನೋಡಿದ್ದಾರೆ. ಈ ನೋಡಿದ ಮೇಲೆ ರಾಜ್ಕುಮಾರು ಆ ಟೈಮ್ ನಾನು ಎಲ್ಲೇ ಕಂಡ್ರು, ಅಲ್ಲ ಜನಾರ್ದನ್ ಅವರೇ, ಅದೇನು ಬೈದಿದ್ದೀರಲ್ಲ, ಅದು ಹೆಂಗೆ ಬೈದ್ರಿ ನೀವು, ಯಾವ ಥರ ಇಟ್ಕೊಂಡಿದ್ರಿ ಬೈಗುಳ ಅನ್ನೋ ಜ್ಞಾಪಕಂಡ, ಅದೇನು ಸ್ಕ್ರಿಪ್ಟಲ್ಲಿ ಇತ್ತಾ, ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ರಿ ನೀವು ಅಂದೇಳೋರು. ಇಲ್ಲ ಅಣ್ಣ, ಪೊಲೀಸ್ ಡ್ರೆಸ್ ಹಾಕ್ಕೊಂಡ ತಕ್ಷಣ ಮಾಮೂಲಿ ಬಂದ್ಬಿಡ್ತಾ ಇತ್ತು ಮಾತುಗಳು ಅಂದೆ. ಭಾಳ ಚೆನ್ನಾಗಿ ಮಾಡಿದಿರ ನೋಡಿ, ಎಲ್ಲರೂ ನನ್ನ ಅಭಿಮಾನಿ, ನಾನು ನಿಮ್ಮ ಚಿತ್ರಕ್ಕೆ ನಾನು ನಿಮ್ಮ ಅಭಿಮಾನಿ ಅನ್ನೋ. ಎಲ್ಲೇ ಕಂಡ್ರು ಏನೋ ಬಂದರು ಇನ್ಸ್ಪೆಕ್ಟ್ರು ಅನ್ನೋರು. ಆಮೇಲೆ ವಿಚಾರಿಸ್ಕೊತಾರೆ, ಏನು ಮಾಡ್ತಾಯಿದ್ದೀರಾ, ಹಿಂಗೆ ಬ್ಯಾಂಕಲ್ಲಿ ಅವ್ರು ಹೇಳೋರು, ಬ್ಯಾಂಕ್ ಬಿಡಬೇಡಿ ಅನ್ನೋರು. ಬ್ಯಾಂಕ್ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬ್ಯಾಂಕ್ ಬಿಡಬೇಡಿ, ಅದು ಒಂದು ಅನ್ನ ಕೊಡ್ತಕ್ಕಂಥ ಸಂಸ್ಥೆ, ಕೆಲಸದಲ್ಲಿ ಆಮೇಲೆ ಇಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಏಕ್ದಮ್ ಕೆಲಸ ಬಿಡೋಕೆ ಹೋಗಬೇಡಿ ಅನ್ನೋದು. ಅವರು ಅಷ್ಟೇ ದೊಡ್ಡ ಕಲಾವಿದ, ಚಿಕ್ಕ ಭೇದನೇ ಇಲ್ಲ ಸರ್. ಊಟ ಸರ್ ಎಲ್ಲರ ಜೊತೆ ಕೂತ್ಕೊಂಡು ಮಾಡೋರು ನಮ್ಮ ಜೊತೆ. ನಾವು ಆವಾಗ ಏನು ಇದಿಲ್ಲ ಅಂತ ಏನು ಹೆಸರಿಲ್ಲ, ನಾವು ಕೂತ್ಕೊಂಡಿದ್ದಾಗ ನಮ್ಮ ಜೊತೆನೇ ಪಕ್ಕ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡೋರು. ಅವ್ರು ಏನು ತಿಂತಾರೆ ಅದೆಲ್ಲ ನಮಗೆ, ಎಲ್ರಿಗೂ ಒಂದೇ ಅಲ್ಲಿ, ಬೇರೆ ಏನಿಲ್ಲ. ರಾಜ್ಕುಮಾರಿಗೆ ಬೇರೆ, ಹೀರೋಗೆ ಬೇರೆ ಅದೇನಿಲ್ಲ ಅಲ್ಲಿ. ಒಬ್ಬ ಪ್ರೊಡಕ್ಷನ್ ಬಾಯಿಗೂ ಅದೇ ಊಟ, ರಾಜ್ಕುಮಾರ್ ಏನು ತಿಂತಾರೆ ಅದೇ. ಆ ರೀತಿ ಅವರು ಬೆಳೆದು ಬಂದರು. ಯಾಕಂದರೆ ಕಷ್ಟಪಟ್ಟವರು ಅವರು ರಂಗಭೂಮಿಲಿದ್ದು ಕಷ್ಟಪಟ್ಟವರು, ದಿನದ ಊಟಕ್ಕೆ ಕಷ್ಟಪಟ್ಟವರು ರಾಜ್ಕುಮಾರ್ ಅವರು ಆ ಟೈಮ್ನಲ್ಲಿ. ಅದರಿಂದ ಅದು ಅನ್ನದ ಬೆಲೆ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಭಾಳ ಪ್ರೀತಿಯಿಂದ ನೋಡಿಕೊಂಡ್ರು. ಮತ್ತು ಶಂಕರ್ ನಾಗ್ ಸರ್, ಅವರು ಬಿಡಿ, ಅವ್ರ ಬಗ್ಗೆ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಶಂಕರ್ ಅಷ್ಟು ಒಂದು ಪಾದರಸದಂಥ ವ್ಯಕ್ತಿ. ಅವ್ರದ್ದು 2-3 ಪಿಕ್ಚರ್ ಮಾಡಿದೆ ನಾನು, ಸಾಂಗ್ಲಿಯಾನ ಅದು ಇದು. ಅವ್ರಿಗೂ ಗೊತ್ತು ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ಅವರು ನಾಟಕ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೂ ಗೊತ್ತು ಅವ್ರಿಗೆ. ಸ್ವಲ್ಪ ಅಭಿಮಾನ ಅವ್ರಿಗೆ. ನಾಟಕ ಕಂಪ್ನಿ ಅಂದರೆ ಕರ್ನಾಟಕದಲ್ಲಿ ಪಾಸ್ ಮಾಡ್ತೀವಲ್ಲ, ಅದಕ್ಕೆ ಮಾಡ್ತೀವಿ. ಆಮೇಲೆ ಅನಂತನಾಗ್ ಬಿಡಿ, ಅವರೊಂಥರ ರಿಸರ್ವ್, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಮಾತಾಡ್ತಿರಲಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಿರೋರು. ಇನ್ನು ಶಶಿಕುಮಾರು ಇವರೆಲ್ಲ ಬಿಡಿ, ನಾವೆಲ್ಲ ಅದು ಒಂದೇ. ಶಶಿಕುಮಾರು ಆವಾಗ ಪಾಠ ಮಾಡೋಕ್ಕೆ ಒದ್ದಾಡ್ತಾಯಿದ್ರು, ಕೆ ವಿ ರಾಜು ಅವರು ಅವಕಾಶ ಕೊಟ್ಟರು, ಹೀರೋ ಆದ. ಅವ್ರೆಲ್ಲ ಪಿಕ್ಚರ್ ಮಾಡಿದ್ರು. ಸಾಧಾರಣವಾಗಿ ಶಶಿಕುಮಾರು ಆ ಟೈಮಲ್ಲಿ ಶಶಿಕುಮಾರು ಮಾಲಾಶ್ರೀ ಒಳ್ಳೆ ಸಕ್ಸಸ್ ಜೋಡಿ. ಅವ್ರ ಜೊತೆ ನಾವು ಎಲ್ಲ ಪಿಕ್ಚರ್ ಮಾಡಿದ್ವಿ. ಸಾಧಾರಣವಾಗಿ ಅವರು ಎಷ್ಟು ಪಿಕ್ಚರ್ ಮಾಡೋದು, 60 ಪಿಕ್ಚರ್ ಮಾಡಿದ್ದೀನಿ ನಾನು ಅವ್ರ ಜೊತೆ. ಅನಂತನಾಗ್ ಜೊತೆ ಮಾಡಿದ್ದೀನಿ. ಸುದೀಪ್ ಅವ್ರ ಜೊತೆಗೆ ಪ್ರಾರಂಭದಲ್ಲಿ ಮಾಡಿದೆ. ಅಂದರೆ ನಾನು ಶೈನ್ ಆದಮೇಲೂ 1-2 ಪಿಕ್ಚರ್ ಮಾಡಲಿಲ್ಲ. ಆಮೇಲೆ ದರ್ಶನ್ದು ಅಷ್ಟೇ, ಅವ್ರದ್ದು 4-5 ಪಿಕ್ಚರ್ ಮಾಡಿದೆ ಶೈನ್ ಆದಮೇಲೆ. ನಾನು ಗಣೇಶಂದು ಮಾಡಿದೆ. ಉಪೇಂದ್ರ ಅಂತ ಮಾಮೂಲಿ ಇದ್ದೇ ಇರುತ್ತೆ, ಹೌದಲ್ಲ. ಒಟ್ಟಿನಲ್ಲಿ ಎಲ್ಲ ಹೀರೋಗಳ ಹತ್ರ ಮಾಡಿದ್ದೆ. ಈಗ ಮಾಡ್ತಾಯಿಲ್ಲ ಅಷ್ಟೆ, ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭಗಳು. ನನ್ನೊಬ್ಬಂದೇ ಅಂತಲ್ಲ, ಎಲ್ಲ ಹಿರಿಯ ನಟರೆಲ್ಲ ಅದೇ ಗತಿಯಾಗಿ ಹೋಗಿದೆ. ಆಯಿತು, ಏನು ಬಂದ ದುಡ್ಡಲ್ಲಿ ಎಲ್ಲ ಹಾಕಿ, ಇರೋ ದುಡ್ಡು ಏನು ಕೂಡಿಸಿಟ್ಟಿದ್ದೆ ಎಲ್ಲ ಸ್ಟುಡಿಯೋಗೆ ಹಾಕಿದೆ. ನನ್ನ ಮಗನಿಗೆ ಸ್ಟುಡಿಯೋ ಮಾಡಿಕೊಟ್ಟಿದ್ದೀನಿ. ಈ ಲಾಕ್ಡೌನ್ ಬಂದಮೇಲೆ ಭಾಳ ತಾಪತ್ರೆ ಆಗೋಯ್ತು. ಸ್ವಲ್ಪ ಸಂಬಳ ಕೊಡೋದು, ಇದು ಸ್ಟುಡಿಯೋ ನೋಡ್ಕೊಳ್ಳೋದು ಭಾಳ ಕಷ್ಟ ಆಗೋಯ್ತು. ನಮಗೂ ಕಷ್ಟ ಆಗೋಯ್ತು ಆವಾಗ. ಈಗೇನೋ ಇನ್ನೂ ಚೇತರಿಸ್ಕೊಳ್ತಾ ಇದೆ ಅಂತ
ಅಂತ ಏನು ಚೇತರಿಸ್ಕೊಳ್ತಾನೆ ಇಲ್ಲ. ಹಾಗಾಗಿ ನೋಡಬೇಕು ಇನ್ನು ಮುಂದೆ ಹೇಗೆ. ಇದು ನನ್ನ ಜೀವನದ ಸವಿಸ್ತಾರ.